ಗುಡ್ ಮಾರ್ನಿಂಗ್, ವಣಕ್ಕಂ, ಶುಭೋದಯಲು, ನಮಸ್ಕಾರ. ಇವತ್ತು ತವಾಂಗ್ನಿಂದ ಒಂದು 25 ಕಿಲೋಮೀಟರ್ ಆಫ್ ರೋಡ್ ನಲ್ಲಿ ಒಂದು 14ನೇ ಶತಮಾನದಲ್ಲಿ ಕಟ್ಟಿದಂತಹ ಒಂದು ಕಬ್ಬಿಣದ ಸೇತುವೆಯನ್ನು ನೋಡ್ಲಿಕ್ಕೆ ಬಂದಿದ್ದೇವೆ. ಆ ಸೇತುವೆ ನೋಡಿ, ತಂಗ್ಸ್ಟಾನ್ ಗ್ಯಾಲ್ಪೋ ಅನ್ನೋರು 1385ರಿಂದ 1464 ಒಂದು ಅವಧಿಯಲ್ಲಿ ಈ ಒಂದು ಸೇತುವೆ ಅಂದ್ರೆ ಕಬ್ಬಿಣದ ಸೇತುವೆಯನ್ನು ನಿರ್ಮಾಣ ಮಾಡಿರ್ತಾರೆ ಆ ಕಾಲದಲ್ಲೇ. ಸೊ ಅದನ್ನ ಒಂದು ನೋಡೋಣ ಅಂತ ಹೇಳಿ ನಾವು, ಬಹಳ ಕಠಿಣ ದಾರಿ, ಕೆಟ್ಟ ದಾರಿನೇ ಇಲ್ಲ ಅಂತ ಹೇಳ್ಬೋದು, ಅಷ್ಟು ಕಠಿಣ ಒಂದು ದಾರಿಯಲ್ಲಿ ಬಂದು ಕಾರ್ ಪಾರ್ಕ್ ಮಾಡಿ ಇಲ್ಲಿ ಒಂದಷ್ಟು ಮೆಟ್ಟಲ್ಗಳನ್ನ ಇಳಿತಾ ಇದ್ದೀವಿ, ನೋಡೋಣ ಅಂತ. ಅರುಣಾಚಲ್ ಪ್ರದೇಶ್ ತವಾಂಗ್ ದಿರಾಂಗ್ ಈ ಕಡೆ ಬಂದಾಗ, ಯಾರಾದ್ರೂ ಈ ತವಾಂಗ್ ಬಂದಾಗ ಬರೀ ಬುಮ್ಲಾ ಪಾಸ್, ತವಾಂಗ್ ಲೋಕಲ್ ಮಾನಿಸ್ಟ್ರಿ ಅಂತದ್ದು, ಗೋಂಕಾರ ಲೇಕ್, ಮಾಗೋ, ಜಂಗ್ ಫಾಲ್ಸ್, ಈ ತರ ಮುಖ್ಯವಾಗಿರೋದಂತ ಅಷ್ಟು ಮಾತ್ರ ಜಾಗ ನೋಡ್ಕೊಂಡು ಬರೋದಕ್ಕಿನ್ನ ಇಂಥದ್ದು ಜಾಗನ ನೋಡ್ಲಿಕ್ಕೆ ನೀವು ಹೇಳಿ, ಟ್ಯಾಕ್ಸಿ ಅವ್ರು ಬರಲ್ಲ, ಆದ್ರೆ ಅವ್ರಿಗೆ ಬರ್ಲಿಕ್ಕೆ ಹೇಳಿ. ನಾವು ನಮ್ದು ಓನ್ ವೆಹಿಕಲ್ ಇತ್ತು, ನಾವೇ ಬಂದ್ವಿ. ಸೊ ಟ್ಯಾಕ್ಸಿನವ್ರು ಇಷ್ಟು ಟಫ್ ರೋಡ್ ಅಲ್ಲಿ ಬರ್ಲಿಕ್ಕೆ ಇಷ್ಟಪಡಲ್ಲ, ಆದ್ರೆ ಸ್ವಲ್ಪ ಹೆಚ್ಚಿಗೆ ಅವ್ರಿಗೇನೋ ಒಂದಷ್ಟು ದುಡ್ಡು ಕೊಟ್ಟು ಬರ್ಬೋದು, ಬಂದು ಈ ಜಾಗ ನೋಡ್ಬೋದು. ತುಂಬಾ ತುಂಬಾ ಚೆನ್ನಾಗಿರುವಂತ ಜಾಗ ಇದೆ ಇಲ್ಲಿ, ಪ್ರಕೃತಿ. ಬ್ರಿಡ್ಜ್ ಹೇಗಿದೆ ಗೊತ್ತಿಲ್ಲ, ನೋಡೋಣ. ಆದ್ರೂ ಆ ಕಾಲದಲ್ಲೇ ಈ ಒಂದು ಬ್ರಿಡ್ಜ್ ನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಮೆಚ್ಚಿಕೊಳ್ಬೇಕಾಗಿರೋ ವಿಷಯನೇ. ಎಳೆ ಬಿಸಿಲು ಹೊಡಿತಾ ಇದೆ, ಮತ್ತೆ ವಾತಾವರಣ ಬಹಳ ತಂಪಿದೆ, ಬಹಳ ತಂಪಾಗಿದೆ. ಈ ಎಳೆ ಬಿಸಿಲು ಇದ್ರೂ ಕೂಡ ನಾವು ಎರಡೆರಡು ಜರ್ಕಿನ್ ಹಾಕೊಂಡಿದ್ದೀವಿ. ಕೆಳಗೆ ಬಹಳ ರಭಸವಾಗಿ ನದಿ ನೀರು ಹರಿತಾ ಇದೆ. ನೋಡ್ಲಿಕ್ಕೆ ಹೇಗ್ ಕಾಣ್ತಿದೆ ಅಂದ್ರೆ, ಬದ್ರಿಯಲ್ಲಿ ಹರಿಯುತ್ತಲ್ಲ, ಅದೇ ತರ ಕಾಣಿಸ್ತಾ ಇದೆ. ನೋಡಿ, ಸೇಮ್ ಬದ್ರಿ ತರನೇ ಕಾಣಿಸ್ತಾ ಇದೆ. ಅಲ್ಕಾನಂದ ಏನು ಈ ಶ್ರಾದ್ದ ಎಲ್ಲ ಮಾಡ್ತಾರಲ್ಲ ಕುತ್ಕೊಂಡಲ್ಲಿ, ಬದ್ರಿನಾಥ್ ದೇವಸ್ಥಾನ ಹಿಂದ್ಗಡೆ ಅಲ್ಕಾನಂದ ತಟದಲ್ಲಿ ಅಲ್ಲಿ ಕುತ್ಕೊಂಡಾಗ ಇದೇ ತರ ಒಂದು ದೃಶ್ಯ ಕಾಣಿಸ್ತದೆ. ಇದರ ಒಂದು ಇತಿಹಾಸ ಇಲ್ಲಿ ಬರೆದಿದ್ದಾರೆ. ನೋಡಿ ಹೇಗಿದೆ ಬ್ರಿಡ್ಜ್ ಅಂತ. ಕೆಳಗಡೆ ಮರದ ತುಂಡು ದಪ್ಪದ್ದು, ಕೆಳಗಡೆ ಒಂದು ಚೈನ್ ಕಾಣಿಸ್ತಾ ಇದೆ. ಚೈನ್ ಇದೆಯಾ, ಹೋಗ್ಬೋದಾ ಏನು ಅಂತ ಗೊತ್ತಾಗ್ತಿಲ್ಲ. ನೋಡಿದೆ ಬ್ರಿಡ್ಜ್, ಈ ಬ್ರಿಡ್ಜ್ ಬ್ರಿಡ್ಜ್ಗೆ ದಾರಿ ಅಂತ ಹಾಕಿದ್ದಾರೆ, ಆದ್ರೆ ಹೋಗ್ಬೋದಂತ ಗೊತ್ತಿಲ್ಲ, ಯಾರು ಜನರು ಇಲ್ಲ. ಬ್ರಿಡ್ಜ್ ಹೇಗಿದೆ ಅಂತ ಹೇಳಿದ್ರೆ, ಕೆಳಗಡೆ ಮೆಶ್ ಇದೆ, ಕೆಳಗಡೆ ಅದರ ಮೇಲೆ ಈ ಬಂಬು ಮರದ್ದು ಇದನ್ನ ಈ ಚಾಪೆ ತರ ಮಾಡಿ ಅದನ್ನ ಆ ಮೆಶ್ ಮೇಲೆ ಹಾಕೊಂಡ್ ಬಂದಿದ್ದಾರೆ. ಹೋಗ್ತಾ ಇದ್ದೀವಿ.
ಭಯ ಆಗ್ತಿದೆ ಹೋಗಕ್ಕೆ. ಕೆಳಗಡೆಯಿಂದ ರಭಸವಾಗಿದೆ ನೀರು. ನೋಡಿ, ನೀರು ಹರಿತಾ ಇರೋದು ಕೆಳಗೆ, ಎಷ್ಟು ಜೋರ ಹರಿತಿದೆ ನೋಡಿ. ಎಲ್ಲ ಏನೋ ಈ ಪೇಪರ್ ಎಲ್ಲ ಅನ್ಸಿದ್ದಾರೆ, ಅದು ಹಂಗಾಗಿ ಈ ಕಡೆ ಕಾಣಿಸ್ತಾ ಇಲ್ಲ. ಹೋಗೋದಾ? ಎಷ್ಟು ಸೇಫ್ ಅಂತ ಗೊತ್ತಿಲ್ಲ, ಹಾಗಾಗಿ ನಾವ್ ಇಲ್ಲೇ ನಿಂತಿದೀವಿ. ಹೋಗ್ಬೋದಾ ಇಲ್ವಾ ಅಂತ ಗೊತ್ತಿಲ್ಲ. ಅದೇ ಹೋಗ್ಬಾರ್ದು ಅಂದ್ರೆ ಅಲ್ಲಿ ಏನಾದ್ರು ಹಾಕ್ತಿದ್ರು, ಹೋಗ್ಬಾರ್ದು ಅಂತ ಏನಾದ್ರು. ಮನು ಇದು ಇಲ್ಲಿ ಖುಷಿ ನಾನು ನೋಡಿದೆ, ಹಿಂಗ್ ಹಿಡ್ಕೊಂಡ್ಬಂಡ್ರಿ ಇದನ್ನ. ಇದು ಬಹಳ ದೊಡ್ಡ ಸಾಹಸವೇ ಇದು ನಮ್ದು. ಕೆಳಗೆ ನದಿ ಹರಿತಿರೋದ್ ನೋಡಿದ್ರೆ ಭಯ ಆಗುತ್ತೆ, ಆದ್ರೂ ಧೈರ್ಯ ಮಾಡಿ ಬರ್ತಾ ಇದೀವಿ. ಯಾಕಂದ್ರೆ ಇದು ಬರೀ ಮೆಶ್ ಹೇಗೆ ಮಾಡಿದ್ದಾರೆ ಗೊತ್ತಾಗ್ತಿಲ್ಲ, ಅಥವಾ ಇಷ್ಟು ವರ್ಷಗಳಿಂದ ಹೇಗಿದೆ ಗೊತ್ತಿಲ್ಲ. ನೋಡಿ, ಇದು ನದಿಯ ಮಧ್ಯಭಾಗದಲ್ಲಿ ಇದೀವಿ ನಾವೀಗ. ಇಲ್ಲಿ ನಾವು 3 ಜನ ಬಿಟ್ರೆ ಇನ್ ಯಾರು ಬಂದಿಲ್ಲ ಯಾತ್ರಿಗಳಿಲ್ಲಿ, ಬರೀ ನಾವು 3 ಜನ ಬಂದಿದೀವಿ. ನೋಡ್ಲೇಬೇಕು ಹಾಗೆ ಅಂತ ಪ್ಲಾನ್ ಮಾಡಿ ಬಂದಿದೀವಿ. ಹುಷಾರ್ ಕುಟ್ಟಿ. ಬಹಳ ಸಾಹಸದ ಒಂದು ಹೆಜ್ಜೆಯನ್ನ ಇಟ್ಟು ಇಲ್ಲಿ ಬಂದು ತರ್ತಾ ಇದೀವಿ. ದೂರ ಬಂದಿದ್ದೀವಿ. ನದಿ ಎರಡು ಕಡೆ ಹೀಗೆ ನಿಮ್ಗೆ ಈ ದೃಶ್ಯವನ್ನ ನೋಡ್ತಾ ಇದ್ರೆ ಸೇಮ್ ಅಲಕಾನಂದ ನದಿ ಏನು ಬದ್ರಿನಾಥ್ ಅಲ್ಲಿ ನಾವು ಕಾಣ್ತೀವಿ, ಸೇಮ್ ಹಾಗೆ ಕಾಣಿಸ್ತಾ ಇದೆ. ಒಂದ್ಸಲ ಮೆಶ್ ಕೆಳಗಡೆ ಏನಾದ್ರು ಎಲ್ಲಿದೆ ಇಲ್ಲ ಅಂತಾನು ಕೆಲವು ಕಡೆ ಕಾಣ್ತಾ ಇಲ್ಲ. ಇದ್ರ ಪಕ್ಕದಲ್ಲಿ ಒಂದು ನೂತನ ಬ್ರಿಡ್ಜ್, ಅಂದ್ರೆ ನೂತನ ಅಂದ್ರೆ ಅದು ಹಳೇದೇ, ಅದು ಇಷ್ಟು ಹಳೇದಲ್ಲ. ಆಲ್ಟರ್ನೇಟಿವ್ ಆಗಿ ಇನ್ನೊಂದು ಪಕ್ಕದಲ್ಲಿ ಒಂದು ಬ್ರಿಡ್ಜ್ ನ ಮಾಡಿದ್ದಾರೆ ಈ ಎರಡು ಊರುಗಳಿಗೆ ಸಂಪರ್ಕ ಒದಗಿಸ್ಕೋಸ್ಕರ. ಅಲ್ಲಿಂದ ಬಂದಿದೀವಿ ನಾವು. ಸೊ ಬ್ರಿಡ್ಜ್ ದಾಟಿ ಸೇಫ್ ಆಗಿ ಈ ಕಡೆ ಬಂದಿದೀವಿ. ನೋಡಿ, ಇಲ್ಲಿಂದ ಈ ಚೈನ್ ನ ಬಳಸಿ, ನೋಡಿ ಈ ತರ ಚೈನ್ ನ ಬಳಸಿ ಇಲ್ಲಿಂದ ಒಳಗಡೆ ಹೇಗೋ ಮಾಡಿದ್ದಾರೆ. ಇದು ನಾವು
ಹೀಗೋ ಬ್ರಿಡ್ಜ್ ನ ಕ್ರಾಸ್ ಮಾಡಿ ಬಂದ್ವಿ. ಈ ಬ್ರಿಡ್ಜ್ ಇಂದ ಈ ಕಡೆಗೆ ಒಂದು ಊರಿದೆ, ಬ್ರಿಡ್ಜ್ ಇಂದ ಆ ಕಡೆಗೆ ಒಂದು ಊರಿದೆ. ಸಾಕಷ್ಟು ಜನರ ವಾಸ ಇದ್ದಾರೆ ಇಲ್ಲಿ ಎರಡೂ ಕಡೆ. ಹಾಗಾಗಿ ಆ ಒಂದು ಅವಧಿಯಲ್ಲೇ ಈ ಜನಗಳಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಈ ಬ್ರಿಡ್ಜ್ ನ ವ್ಯವಸ್ಥೆ ಮಾಡಿದ್ದಾರೆ. ಎಲ್ರು ಈ ಪ್ರವಾಸಕ್ಕೆ ಬಂದಾಗ ಎಲ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲಿ ಆರಾಮಿದೆ, ಎಲ್ಲಿ ಸುಖವಾಗಿ ನೋಡ್ಬೋದು ಅದನ್ನ ಮಾತ್ರ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ಸೊ ಇಂಥ ಜಾಗಗಳಿಗೆ ಬನ್ನಿ. ಇಷ್ಟು ವರ್ಷಗಳ ಹಿಂದೆಯೇ ಇಂತಹ ಒಂದು ಅನುಕೂಲಕ್ಕಾಗಿ, ಇಷ್ಟೆಲ್ಲ ಜನಗಳ ಅನುಕೂಲಕ್ಕಾಗಿ ಈ ಹಿರಿಯರು ಈ ಒಂದು ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಈಗಿನ ರಾಜಕೀಯದಲ್ಲೂ ನಾವು ನೋಡ್ತಿದ್ದೀವಲ್ಲ ಏನ್ ಮಾಡ್ತಾರೆ ಅಂತ. ಇಷ್ಟು ವರ್ಷಗಳ ಹಿಂದೆನೆ ಇಂಥದೊಂದು ಕಾರ್ಯವನ್ನು ಮಾಡಿದ್ದಾರೆ. ಸೊ ಕೃತಜ್ಞತೆಗಳು ಅವರಿಗೆ. ಮತ್ತೆ ಇಂತಹ ಒಂದು ವೈಭವವಾದಂತಹ ಪ್ರಕೃತಿಯನ್ನ ನೋಡ್ಲಿಕ್ಕೆ ನಮಗೂ ನಮ್ಮ ಈ ಒಂದು ಜೀವನ ಅವಧಿಯಲ್ಲಿ ಅನುಕೂಲ ಮಾಡಿಕೊಟ್ಟಂತಹ ಆ ಭಗವಂತನಿಗೆ ನಾವು ಎಂದಿಗೂ ಕೃತಜ್ಞರಾಗಿರ್ತೇವೆ. ಯಾಕೆಂದ್ರೆ ಎಷ್ಟೇ ದುಡ್ಡಿರ್ಬೋದು, ಆದ್ರೆ ಎಷ್ಟೋ ಜನಕ್ಕೆ ಇಂಥ ಜಾಗಕ್ಕೆ ಬರ್ಲಿಕ್ಕಾಗಲ್ಲ. ಎಷ್ಟೋ ಜನಕ್ಕೆ ಏನೋ ಅನುಕೂಲ ಇಲ್ಲದೆ ಇರ್ಬೋದು, ಅವ್ರು ಕೂಡ ಇಲ್ಲಿ ಒಂದೊಂದ್ಸಲ ಬರ್ಲಿಕ್ಕಾಗತ್ತೆ. ಇದೆಲ್ಲ ವಿಧಿ, ಈ ತರ ಎಲ್ಲ ಇರುತ್ತೆ. ಆದ್ರೂ ನಾವು ಪ್ರಯತ್ನ ಪಡ್ಬೇಕು, ಯಾವ್ದಾದ್ರು ಇಂಥದ್ದು ಜಾಗ ನೋಡ್ಲಿಕ್ಕೆ ಬರ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಪ್ರಯತ್ನ ಪಟ್ರೆ ಕೆಲವು ಸಲ ನಮಗೆ ಅದರ ಅನುಕೂಲತೆ ಸಿಗಬಹುದು. ನೋಡಿ, ಈ ಸೇತುವೆ ನೂತನವಾಗಿ ನಿರ್ಮಿತವಾದಂತಹ ಸೇತುವೆ. ಅಂದ್ರೆ ಅದರ ನಂತರ ಇದು ನಿರ್ಮಿತವಾಗಿತ್ತು. ಅಂದ್ರೆ ಕಬ್ಬಿಣದ ಸ್ಲಾಬ್ಗಳನ್ನ ಹಾಕಿ ಒಂದು ಸೇತುವೆಯನ್ನು ಮಾಡಿದ್ದಾರೆ. ನಾನು ಬಂದಿರೋದು ಆ ಕಡೆ ಬ್ರಿಡ್ಜ್, ಆ ಬ್ರಿಡ್ಜ್ ಅಲ್ಲಿ ಬಂದಿದ್ದೆ. ಈ ಎರಡೂ ಪಕ್ಕಗಳಲ್ಲಿ ಇವ್ರದ್ದೇನೋ ಈ ಬಂಟಿಂಗ್ಸ್ ತರ ಏನೋ ಕಟ್ಬಿಟ್ಟಿದ್ದಾರೆ. ಹಾಗಾಗಿ ಏನು ಆ ಕಡೆ ಈ ಕಡೆ ನೀರು ಹರಿಯೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ, ಶುದ್ಧ ಚಿತ್ರಣ ಕಾಣಿಸ್ತಾ ಇದೆ. सेंट्रल ಆಗು.
ಈಗ ಸ್ವಲ್ಪ ಬೆಟ್ಟದ ಮೇಲೆ ಬಂದಿದ್ದೀವಿ. ಇದು ಕೆಳಗಡೆ ಕಾಣಿಸ್ತಿರೋದೆಲ್ಲ ಊರುಗಳು. ಇಲ್ಲಿ ಮೊನಸ್ಟ್ರಿ ಇದರಲ್ಲಿ ಈ ಬುದ್ಧಿಸ್ಗಳು ಗುರುಕುಲ ಇದೆ ಇಲ್ಲಿ. ಗುರುಕುಲ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಭೋಜನದ ಸಮಯ ಆಗಿದೆ ಈಗ. ಹಾಗಾಗಿ ಎಲ್ಲರೂ ತಟ್ಟೆ ತಗೊಂಡು ಶಿಸ್ತಿನಿಂದ ಆ ಭೋಜನಾಲಯದ ಕಡೆಗೆ ಹೋಗ್ತಾ ಇದ್ದಾರೆ. ಬೌದ್ಧ ಧರ್ಮದ ಕಲಾ ಚಿತ್ರಣಗಳನ್ನ ಇಡೀ ಎಲ್ಲಾ ಗೋಡೆಯ ಪಕ್ಕದಲ್ಲೂ ಮತ್ತೆ ರೂಫ್ನ ಭಾಗದಲ್ಲಿ ಕೂಡ ಈ ರೀತಿಯಾದಂತಹ ಚಿತ್ರಣಗಳನ್ನ ಕಾಣಬಹುದು. ಇದು ತವಾಂಗ್ ವಾರ್ ಮೆಮೋರಿಯಲ್. ಇದು 1962ರಲ್ಲಿ ಆದಂತಹ ಇಂಡಿಯಾ ಚೈನಾ ವಾರಲ್ಲಿ ಹುತಾತ್ಮರಾದಂತಹ ನಮ್ಮ ದೇಶದ ಯೋಧರ ಸ್ಮರಣಾರ್ಥ ಈ ಒಂದು ವಾರ್ ಮೆಮೋರಿಯಲ್ ಅನ್ನು ಮಾಡಿದ್ದಾರೆ. 1999ರಲ್ಲಿ ವಾರ್ ಮೆಮೋರಿಯಲ್ ಮಾಡಿ ಮತ್ತೆ ಅದನ್ನ ಪುನರ್ಜೀರ್ಣೋದ್ಧಾರ ಮಾಡಿದ್ದಾರೆ 2012ರಲ್ಲಿ. ನೋಡಿ ಇಲ್ಲಿ ಹಾಕಿದ್ದಾರೆ, ಇನ್ ಮೆಮೊರಿ ಆಫ್ ದ over 2420 of officers, JCOs and soldiers who laid down their lives
ದೇರ್ ಲೈವ್ಸ್ ಇನ್ ಕಾಮೆಂಗ್ ಕಾಮೆಂಗ್ ಸೆಕ್ಟರ್ ಅಂದ್ರೆ ಕಾಮೆಂಗ್ ಡಿಸ್ಟಿಕ್ ಅಂತ ಕಾಮೆಂಗ್ ಸೆಕ್ಟರ್ ಡ್ಯೂರಿಂಗ್ ದ 1962 ವಾರ್. ಇಲ್ಲಿ ಈ ಹುತಾತ್ಮರಾದಂತಹ ಯೋಧರ ಎಲ್ಲ ಹೆಸರುಗಳನ್ನ ಇಲ್ಲಿ ಮುದ್ರಿಸಲಾಗಿದೆ. ಅವರ ಬ್ಯಾಚ್ ಯಾವುದು, ಅವರ ಗ್ರೇಡ್ ಯಾವುದು ಅಂತ ಹೇಳಿ ಎಲ್ಲಾನು ಇದರಲ್ಲಿ ಡೀಟೇಲ್ ಮುದ್ರಣ ಇಲ್ಲಿ ಬಂದ್ರೆ ನೋಡ್ಬೋದು. ಇಲ್ಲಿ ಸಬ್ ಜೋಗಿಂದರ್ ಸಿಂಗ್ ಅವರ ವಾರ್ ಮೆಮೋರಿಯಲ್ ಅಂತ ಹೇಳಿ ಒಂದು ಸಪರೇಟ್ ಕೊಠಡಿಯನ್ನ ಮಾಡಿದ್ದಾರೆ. ದೇವಸ್ಥಾನದ ಹಾಗೆ ಅವರ ಒಂದು ಮೂರ್ತಿಯನ್ನ ಇಲ್ಲಿ ಇಟ್ಟು ಮತ್ತು ವಾರ್ ನಡೆದಂತ ಸಮಯದಲ್ಲಿ ಆದಂತಹ ಕೆಲವು ಭಾವಚಿತ್ರಗಳನ್ನೆಲ್ಲ ಇಲ್ಲಿ ವಸ್ತು ಪ್ರದರ್ಶನಾಲಯ ತರ ಇಲ್ಲಿ ವ್ಯವಸ್ಥಿತವಾಗಿ ಜೋಡಿಸಿದ್ದಾರೆ. ನೋಡಿ, ಇದು ಜೋಗಿಂದರ್ ಸಿಂಗ್ ವಾರ್ ಮೆಮೋರಿಯಲ್ ಅಂತ ಹೇಳಿ ನಾವು ಬುಮ್ಲಾ ಪಾಸಿಂದ ಬರ್ತಾ ಕೂಡ ಒಂದು ನೋಡಿದ್ವಿ. ನೋಡಿ, ತವಾಂಗ್ ನಾವೇನ್ ಈಗ ನಾವು ಟೂರ್ಗೋಸ್ಕರ ಇಲ್ಲಿ ಪ್ರವಾಸಕ್ಕೆ ಬಂದಿದ್ದೀವಿ. ನೋಡಿ, 1962ರಲ್ಲಿ ಹೇಗಿತ್ತು ಅಂತ ಏನೇನು ಇಲ್ಲ. ಇದೆಲ್ಲವೂ ಇವರ ಹೆಸರುಗಳು, ಹುತಾತ್ಮರಾದಂತಹ ಎಲ್ಲ ಹೆಸರುಗಳು. ನೋಡಿ, ಜಿಮಿತಾಂಗ್ ಸೆಕ್ಟಾರ್ ನಲ್ಲಿ ಒಂದೊಂದು ಸೆಕ್ಟಾರ್ಸ್ ಇದು. ಈ ಜಿಮಿತಾಂಗ್ ಸೆಕ್ಟಾರ್ ನಲ್ಲಿ ಹುತಾತ್ಮರಾದಂತಹ ಇವರ ಪ್ರತಿಮೆ ಕೂಡ ಇಲ್ಲಿ ಇಟ್ಟಿದ್ದಾರೆ. ಡಿಪ್ಲೊಯ್ ಇಂಡಿಯನ್ ಆರ್ಮಿ 1962 ಅಲ್ಲಿ ಇಂಡಿಯನ್ ಆರ್ಮಿಗಳು ಎಲ್ಲೆಲ್ಲ ಬಂಕರ್ಸ್ ಮಾಡಿಕೊಂಡು ಇದ್ರು ಅನ್ನೋಂತಹ ಒಂದು ವಿನ್ಯಾಸ ಮ್ಯಾಪ್ ಇಲ್ಲಿ ಇದೆ. ನೋಡಿ, ದ ಜಿಮಿತಾಂಗ್ ಸೆಕ್ಟರ್ಸ್. ಸೌತ್ ತವಾಂಗ್. ಇದೇ ವಾರ್ ಮೆಮೋರಿಯಲ್ ನಲ್ಲಿ ಸಂಜೆ 6:30ಕ್ಕೆ ಕಲ್ಚರಲ್ ಶೋ ಶುರುವಾಗುತ್ತೆ. ಕಲ್ಚರಲ್ ಶೋ ಜೊತೆ ಅದಾಗಿದ ತಕ್ಷಣ ಕಲ್ಚರಲ್ ಶೋ ಮುಗಿದ ನಂತರ ಒಂದು ಈ ಒಂದು 1962 ನಲ್ಲಿ ನಡೆದಂತಹ ವಾರ್ನ ಬಗ್ಗೆ ಒಂದು ಲೈಟ್ ಅಂಡ್ ಸೌಂಡ್ ಶೋ ಇದೆ. ಸೊ ಆ ಶೋಗೆ ಬರ್ತೀವಿ. ಬಂದಾಗ ನಿಮ್ಗೆ ಅದನ್ನ ವಿಡಿಯೋ ಮಾಡಿ ತೋರಿಸ್ತೀನಿ. ಈಗ ನಾವೇನ್ ಸುತ್ತಲೂ ನೋಡ್ಕೊಂಡ್ ಬಂದ್ವಿ, ವೀರ ಯೋಧರ ಎಲ್ಲ ಅವರ ಹೆಸರುಗಳ ಮುದ್ರಣ ಆಗಿರ್ತಕ್ಕಂತಹ ಎಲ್ಲ 2420 ಆಫೀಸರ್ಸ್ಗಳ ಹೆಸರುಗಳನ್ನು ನೀವು ನೋಡಿದ್ರಿ. ಇಷ್ಟು ಜನ ಈ 1962ರಲ್ಲಿ ಹುತಾತ್ಮರಾದ ನಮ್ಮ ದೇಶದ ಯೋಧರ ಸಂಖ್ಯೆ.
ಇಲ್ಲಿ ಮೇಜರ್ ಬಲನ್ ರಾವ್ ಬಾಬ್ ಅವರ ಒಂದು ವಸ್ತು ಸಂಗ್ರಹಾಲಯ ಇಟ್ಟಿದ್ದಾರೆ. ಅಂದ್ರೆ ಆ ಟೈಮಲ್ಲಿ ಅಂದ್ರೆ ತವಾಂಗ್ ಸಿಟಿ ಮತ್ತು ತವಾಂಗ್ ಅನ್ನೋ ಒಂದು ಪ್ರದೇಶನ ಡೆವಲಪ್ ಮಾಡಿದ್ದೇ ಇವರು. ಮತ್ತೆ ಆ ವಾರ್ನಲ್ಲಿ ಈ ನಮ್ಮ 1962 ಇಂಡೋ ಚೈನಾ ವಾರಲ್ಲಿ ಹುತಾತ್ಮರಾದಂಥವ್ರು ಇವರು. ಅವರು ಬಳಸಿದಂಥ ಬಟ್ಟೆಗಳು ನೋಡಿದ್ರೆ ಈ ಶಾಲ್ ಒಂದು ಇಲ್ಲಿ ಇಟ್ಟಿದ್ದಾರೆ. ಅವರು ಬಳಸ್ತಾ ಇದ್ದಂತಹ ಶಾಲ್, ಅದ್ರ ಕ್ವಾಲಿಟಿ ನೋಡಿದ್ರೆ ಈಗಲೂ ಕೂಡ ಇಷ್ಟು ಚೆನ್ನಾಗಿ ನೇಯ್ಗೆ ಆಗಿರ್ತಕ್ಕಂತಹ ಈ ಒಂದು ಶಾಲ್ ಈಗಲೂ ಸಿಗುತ್ತಾ ಅನ್ನೋದು ನನಗೆ ಏನೋ ಡೌಟ್ ಇದೆ. ಅದು ಅಷ್ಟು ಗುಣಮಟ್ಟದ ಒಂದು ಶಾಲ್ ಆಗಿದೆ. ಇದು 1950ರ ಚಿತ್ರ. ಇದು 1950ರ ಬಳಕೆ ಆದಂತಹ ಶಾಲ್ ಇದು. ಅಂದ್ರೆ ಅವರು ಬಳಕೆ ಮಾಡಿದಂತಹ ಶಾಲ್. ಅದೇ ರೀತಿ ಬೇರೆ ಒಂದಷ್ಟು ಅವರು ಬಳಸಿದಂತಹ ವಸ್ತುಗಳು, ಬಟ್ಟೆಗಳೆಲ್ಲ ಇಲ್ಲಿ ನೋಡಿ, ಇಲ್ಲಿದೆ. ಇದು ನೋಡಿ, ಇದನ್ನು 1950 ಅಂದ್ರೆ ಸುಮಾರು 75 ವರ್ಷಗಳ ಹಿಂದಿನ ಒಂದು ವಸ್ತ್ರ ಇದು. ಅದನ್ನ ಹಾಗೆ ಇಲ್ಲಿ ಪ್ರದರ್ಶನಕ್ಕೋಸ್ಕರ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ. ಇದೆಲ್ಲವೂ 1950ರಲ್ಲಿ ಅವ್ರು ಧರಿಸಿದಂತಹ ಬಟ್ಟೆಗಳು. ಎಷ್ಟು ಚೆನ್ನಾಗಿದೆ. ಶೂಟ್ ಇದು. ನೋಡಿ, ಇದರ ಈ ಮೊಣಕಾಲಿನ ಹತ್ರ ಸ್ವಲ್ಪ ಕಟ್ಟಾಗಿದೆ, ಅದು ಹಾಗೆ ಇಟ್ಟಿದ್ದಾರೆ. ಇದೆಲ್ಲ ಒರಿಜಿನಲ್ ಕ್ಲಾತ್. ಅಂದ್ರೆ ಅದರ ಕ್ವಾಲಿಟಿ ನೋಡಿ ಎಷ್ಟು ಹೇಗಿದೆ ಅಂತ. ನೋಡಿ, ಅದರ ಕ್ವಾಲಿಟಿ ನೋಡಿ. 1950, 75 ವರ್ಷದ ಹಿಂದಿನ ವಸ್ತ್ರ ಇದು. ಸೊ ಇದನ್ನೆಲ್ಲ ಸಂಗ್ರಹಿಸಿ ನಮ್ಮ ಡಿಫೆನ್ಸ್ನವರು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಇದನ್ನೆಲ್ಲ ಸಂಗ್ರಹಿಸಿ ನಾವು ಇದನ್ನೆಲ್ಲ ಆಗಾಗ ಇಲ್ಲಿ ಈ ಕಡೆ ಬಂದಾಗ ಇದನ್ನೆಲ್ಲ ನೋಡಿ ನಾವು ನಮ್ಮ ಇತಿಹಾಸದ ಒಂದು ಹಿಂದೆ ಹೋಗಿ ಅದನ್ನ ನೆನೆಸ್ಕೊಳ್ಳೋ ಹಾಗೆ, ಸ್ಮರಿಸುವ ಹಾಗೆ ಮಾಡಿದ್ದಾರೆ. ನೋಡಿ, ಅವರು ಬಳಸ್ತಾ ಇದ್ದಂತಹ ಬ್ಯಾಗ್, ಕತ್ತಿ ನೋಡಿ. ಇದು ಪದ್ಮಶ್ರೀ ಬಂದಿರೋದವ್ರಿಗೆ, ಪದ್ಮಶ್ರೀ ಬಂದಿರತಕ್ಕಂಥ ಕೇಂದ್ರ ಸರ್ಕಾರದಿಂದ ಪದ್ಮಶ್ರೀ ಅವಾರ್ಡ್ ತಗೊಂಡಿರ್ತಕ್ಕಂಥ ಸರ್ಟಿಫಿಕೇಟ್ ಅವರು. ಇದು ಅವರು ಬಳಕೆ ಮಾಡ್ತಿದ್ದಂತಹ ವಸ್ತ್ರದ ಕೆಲವು ವಸ್ತುಗಳು ನೋಡಿ. ಯುದ್ಧಕ್ಕಾಗಿ ಅವರು ಬಳಸಿದ ಕೆಲವು ವಸ್ತುಗಳು. ಈ ಒಂದು ಕೊಠಡಿಯಲ್ಲಿ ಇವರಿಗೆ ಸಿಕ್ಕಿದಂತಹ ಪದಕಗಳೆಲ್ಲ ಹಾಗೆ ಇಲ್ಲಿ ಡಿಸ್ಪ್ಲೇ ಇಟ್ಟಿದ್ದಾರೆ.
ಆಗಿನ ಕಾಲದ ವಾರಪತ್ರಿಕೆಗಳು, ದಿನಪತ್ರಿಕೆಗಳಲ್ಲಿ ಈ ಯುದ್ಧದ ಬಗೆಗಿನ ಮಾಹಿತಿಗಳನ್ನ ಮುದ್ರಣ ಮಾಡಿದಂತಹ ಒಂದು ವರದಿಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಇವತ್ತಿಗೂ ಈ ಒಂದು ಪತ್ರಿಕೆಗಳ ಹೆಸರು ಮತ್ತು ದಿನಾಂಕಗಳನ್ನ ಗುರುತಿಸಿಕೊಳ್ಳಬೇಕಾದ್ರೆ ನೀವು ಸೆಂಟ್ರಲ್ ಲೈಬ್ರರಿಗಳಲ್ಲಿ ಇದನ್ನ ಸಂಗ್ರಹಿಸಿ ಅಥವಾ ಕಲೆಕ್ಟ್ ಮಾಡಿ ಓದ್ಬೋದು. ಇಲ್ಲಿ ಬಟ್ಟೆ ನೇಯುವಂತಹ ಮಗ್ಗ ಕೂಡ ಇಲ್ಲಿಟ್ಟಿದ್ದಾರೆ, ಹೇಗೆ ಮಾಡ್ತಿದ್ರು ಅಂತ. ಇದೆಲ್ಲ ಗೃಹ ಉಪಯೋಗ
ಸಾಮಗ್ರಿಗಳು ನೋಡಿ ಯಾವ ತರ ಇದೆ, ಯಾವ ಒಂದು ವಿನ್ಯಾಸದಲ್ಲಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ನೋಡಿ ಅದೆಲ್ಲ ಪೆಟ್ಟಿಗೆ, ಏನಾದ್ರು ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಈ ತರ ಪೆಟ್ಟಿಗೆ. ಕೆಲವು ದೈನಂದಿಕ ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಬೇಕಾದಂತಹ ವಸ್ತುಗಳು. ನೋಡಿ, ಕೆಲವು ಪದಾರ್ಥಗಳನ್ನು ಸಂಗ್ರಹಣೆ ಮಾಡಲಿಕ್ಕೆ ಅಥವಾ ಕೊಂಡೊಯ್ಯಲಿಕ್ಕೆ ಬಳಸ್ತಾ ಇದ್ದಂತಹ ಬಿದಿರು ಬೊಂಬೆಯ ಬುಟ್ಟಿಗಳು, ಬ್ಯಾಗ್ಗಳು. ಹಳೆಯ ಅಲಮಾರಿ ಇಟ್ಟಿದ್ದಾರೆ. ಇದು ಈ ಮಾನಶ್ರೀ ಬಂದು 6ನೇ ತಲೆಮಾರಿನ ಆರನೇ ದಲೈ ಲಾಮ ರವರು ಇವರ ಜನ್ಮಸ್ಥಳವಾದ ಈ ಒಂದು ಜಾಗದಲ್ಲಿ ನಿರ್ಮಿಸಿದಂತಹ ಈ ಒಂದು ಮಾನಶ್ರೀ. ತವಾಂಗ್ ಮಾನಶ್ರೀ ಏಷ್ಯಾದ 2ನೇ ದೊಡ್ಡ ಮಾನಶ್ರೀ. ತವಾಂಗ್ ಮಾನಶ್ರೀ ಇಡೀ ಏಷ್ಯಾದಲ್ಲೇ 2ನೇ ದೊಡ್ಡದಾದ ಮಾನಶ್ರೀ.
ಈ ಮೊನಾಸ್ಟ್ರಿಯ ಮುಖ್ಯದ್ವಾರ. ಅಂದ್ರೆ ಈ ಮೊನಾಸ್ಟ್ರಿಯ ಮುಖ್ಯದ್ವಾರಕ್ಕೆ ಬರಲಿಕ್ಕೆ ಸುಮಾರು ಒಂದು 300ರಿಂದ 400 ಮೀಟರ್ ಮೆಟ್ಲತ್ತಿ ಬರಬೇಕು. ಬಹಳ ದೊಡ್ಡ ವಿಶಾಲವಾದಂತಹ ಜಾಗದಲ್ಲಿ ನಿರ್ಮಾಣಗೊಂಡಂತಹ ಈ ಒಂದು ತವಾಂಗ್ನ ಏಷ್ಯಾದ 2ನೇ ದೊಡ್ಡ ಮೊನಾಸ್ಟ್ರಿ. ಪ್ರವೇಶ ದ್ವಾರವನ್ನ ಪ್ರವೇಶಿಸ್ತಾ ಇದ್ದೀವಿ. ಇದು ಮೊನಾಸ್ಟ್ರಿಯ ಒಳಭಾಗ. ಇಲ್ಲಿ ಕೆಳಗಡೆ ಈ ಒಂದು ಆಸನದ ವ್ಯವಸ್ಥೆ ಮಾಡಿರೋದು ಎಲ್ಲರೂ ಪ್ರಾರ್ಥನೆ ಮಾಡಲಿಕ್ಕೆ. ಪ್ರತಿದಿನ ನಿಗದಿತ ಸಮಯದಲ್ಲಿ ಅವರು ಪ್ರಾರ್ಥನೆಯನ್ನು ಮಾಡ್ತಾರೆ. ಬೃಹತ್ ಆಕಾರದ ಒಂದು ಗೌತಮ ಬುದ್ಧನ ಪ್ರತಿಮೆ, ಅದರ ಕೆಳಭಾಗದಲ್ಲಿ 6ನೆಯ ತಲೆಮಾರಿನ ದಲೈ ಲಾಮಾರವರ ಭಾವಚಿತ್ರ, ಹಾಗೆ ಬೌದ್ಧ ಧರ್ಮದ ಕಲೆಯ ಪ್ರದರ್ಶನ ಇಡೀ ಮೊನಾಸ್ಟ್ರಿಯ ಸುತ್ತಮುತ್ತಲು ಕಾಣಲು ಸಿಗ್ತಾ ಇದೆ. ಮೇಲಂತಸ್ತಿನ ಒಂದು ಕಟ್ಟಡವು ಕೂಡ ಇದೆ. ಇದರಲ್ಲಿ ವಿಶೇಷ ದಿನಗಳಲ್ಲಿ ಬಹಳಷ್ಟು ಜನಸಂದಣಿ ಇದ್ದಾಗ ಮೇಲ್ಮನೆಯ ಮೇಲ್ಭಾಗದಲ್ಲಿ ಕೂಡ ಎಲ್ಲರೂ ಕುಳಿತು ಅಥವಾ ನಿಂತು ಕಾರ್ಯಕ್ರಮವನ್ನ ವೀಕ್ಷಿಸಬಹುದು. ತವಾಂಗ್ನಲ್ಲಿ ಎಲ್ಲ ಪ್ರವಾಸಿ ತಾಣಗಳನ್ನ ನೋಡಿದ್ದಾಯ್ತು. ಈಗ ಕೊನೆ ಸಂಜೆ ಇನ್ನೊಂದು ಲೈಟ್ ಅಂಡ್ ಸೌಂಡ್ ಶೋ ಇದೆ ವಾರ್ ಮೆಮೋರಿಯಲ್ ಅಲ್ಲಿ, ತವಾಂಗ್ ವಾರ್ ಮೆಮೋರಿಯಲ್ ಅಲ್ಲಿ. ಈಗ ಡೀಸೆಲ್ ತುಂಬಿಸೋಣ ಅಂತೇಳಿ ಭಾರತ್ ಪೆಟ್ರೋಲಿಯಂ ಬಂಕ್ಗೆ ಬಂದಿದ್ದೀವಿ. ಇಲ್ಲಿ ಫುಲ್ ಟ್ಯಾಂಕ್ ಮಾಡ್ಬೇಡ ಅಂತ ನೋಡೋಣ ಎಷ್ಟು ಲೀಟರ್ ಹಿಡಿಯುತ್ತೆ ಅಂತ. ಇಲ್ಲಿ ರೇಟು ಕಡಿಮೆ, 82.822, 82 ರೂಪಾಯಿ 22 ಪೈಸಾ ಇಲ್ಲಿ ಡೀಸೆಲ್ ರೇಟ್. ಸೊ ಎಷ್ಟು ಲೀಟರ್ ಹಿಡಿಯುತ್ತೆ ನೋಡೋಣ. हाँ यस ನಮ್ಮ पेट्रोल बंक ना इली तवांग पेट्रोल बंक ना। जी क्या जी आपका नाम? जी मेरा नाम अरुण कुमार हुआ। अरुण कुमार हुआ। इधर पे डीजल का प्राइस कम है? हाँ कम है यहाँ पे, और पेट्रोल का भी प्राइस, पेट्रोल का भी कम है। हाँ रेट हमारा कर्नाटक में 90 रुपया डीजल, और यहाँ पे है 82.22 पैसा, और पेट्रोल का है 92.64 पैसा। ओके आपको कैसा लगा वहाँ से यहाँ का? यहाँ बहुत अच्छा है। और यहाँ का बात कोई आदमी से बात हुआ, कैसा लगा आपका? सब कुछ अच्छा है। अच्छा लगा ना? हाँ अच्छा है। नहीं कैश देगा, कैश देगा। एक पॉइंट बस बस 47.44 ಆಗಿದೆ, ಅಂದ್ರೆ 3900 ರೂಪಾಯಿ ಆ ತರ ಅಷ್ಟಾಗಿದೆ। थैंक यू जी। अगले मंथ आते तो और ज्यादा बर्फ मिलेगा, ज्यादा बर्फ मिलेगा। और अभी तो फिलहाल आपको
बुमला में मिल जाएगा आपको। हाँ, बुमला में तोड़ा था। हाँ, थोड़ा हाँ, वहाँ पे मिल जाएगा। कल गया था हम लोग और नीचे जाएंगे तो आपको जंग में थोड़ा बर्फ। जंग में। हाँ, जंग में। हाँ हाँ हाँ, सेला पास में। हाँ हाँ हाँ, जंग के आगे जी सिला पास में मिल जाएगा आपको। हाँ हाँ हाँ, ओके। नहीं तो यहाँ पे तो 3-3 फीट तक बर्फ। ओ 3 फीट। 3 फीट। 3 फीट बर्फ बर्फ है तो हम लोग इधर नहीं रह सकते। आपका नाम क्या जी? मेरा नाम रोहित कुमार हुआ। रोहित कुमार। कैसे हो आप लोग? इधर का वाले ना? नहीं, हम इधर वाले? बिहार से। हाँ, बिहार से। बिहार से ओ, इधर काम करने का। इधर काम करने आए। ओके ओके। कितना साल से इधर है? इधर मेरा साल नहीं हुआ, अभी इसी 3-4 महीने हुए। 3-4 महीने। वो आप भी नया है इधर नया इसका है इधर का। ओके, आपको सेट हो गया है वेदर? सेट इधर ठीक लग रहा है, गर्मी ठंडा है। ओके ओके ओके, थैंक यू ठीक है। थैंक यू। Please welcome the performer with a big round of applause. सो ये तीनों हमारा मनपा ट्रेडिशनल ड्रेस है। ये है हमारा जिमितांग साइड का ड्रेस जो कि बॉर्डर शेयर करता है भूटान के साथ, और ये है हमारा मागो का ड्रेस जो कि बॉर्डर शेयर करता है इंडो तिब्बत के साथ, और ये है हमारा मोन्तावांग का ड्रेस। देखा